ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಹಾಗೂ ಹೊಸೂರು ಗ್ರಾಮಗಳ ಅಚ್ಚುಕಟ್ಟು ಪ್ರದೇಶಗಳ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, 34 ಕ್ಷೇತ್ರಗಳ ಪೈಕಿ ಕಾಡದಿಂದ ಕ್ಷೇತ್ರಕ್ಕೆ 2,30,00,000 ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಇಂದು 1 ಕೋಟಿ ವೆಚ್ಚದಲ್ಲಿ ಅವಶ್ಯವಿರುವ ಕಡೆಗಳಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಕಾಡದಿಂದ ಕಡಿಮೆ ಅನುದಾನ ಬರ್ತಿದೆ. ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಾಕ್ಟರ್ ಯತೀಂದ್ರ ಹಾಗೂ ಡಿಕೆ ಶಿವಕುಮಾರ್ ಅವರ ನಿರಂತರ ಶ್ರಮದಿಂದ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಬಾಕಿ ಉಳಿದಿರುವ ಹಣದಲ್ಲಿ ಕಾಮಗಾರಿಗಳನ್ನು ನಡೆಸಲಾಗುವುದು. ಕಳೆದ ಬಾರಿ ದೇವರಸನಹಳ್ಳಿ ರಸ್ತೆ ಅಭಿವೃದ್ಧಿಗಾಗಿ ಕೋಟಿ ಬಿಡುಗಡೆಯಾಗಿತ್ತು. 25 ವರ್ಷಗಳಿಂದ ಅಭಿವೃದ್ಧಿ ಕಾಣದ ರಸ್ತೆ ಇಂದು ಮುಕ್ತಾಯದ ಹಂತದಲ್ಲಿದೆ. ಹಾಗೆ ಹೊಸೂರು ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಂಡಿಲ್ಲ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನದ ಮೂಲಕ ಗ್ರಾಮವನ್ನು ಅಭಿವೃದ್ಧಿ ಪಡಿಸಲಾಗುವುದು ಎಂದರು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿಕೆ ಶಿವಕುಮಾರ್ ಸಾಹೇಬರಿಗೆ, ಯತೀಂದ್ರ ಸಾಹೇಬರಿಗೆ ಹಾಗೆ ನಮ್ಮ ಕಾಡ ಅಧ್ಯಕ್ಷರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಅಚ್ಚುಕಟ್ಟು ಪ್ರದೇಶ ಏನಿದೆ ಅವನ್ನೆಲ್ಲೂ ಕೂಡ ಹಂತವಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತು ಅನೇಕ ಕಾಮಗಾರಿಗಳು ತಮ್ಮ ಗ್ರಾಮದಲ್ಲೂ ಕೂಡ ಆಗಬೇಕಾಗಿದೆ. ಕಳೆದ ಬಾರಿ ಯತೀಂದ್ರ ಅವರೇ ಬಂದಿದ್ರು ತಮ್ಮ ಗ್ರಾಮಕ್ಕೆ. ಬಂದು ಇಲ್ಲಿ ನೋಡಿದಾಗ ರಸ್ತೆಗಳು ಸಾಕಷ್ಟು ನೆಲೆಗುಂದಿ ಬಿದ್ದಿತ್ತು. ಈಗ ಸಾಕಷ್ಟು ಆಗಿದೆ, ರಸ್ತೆಗಳು ಇನ್ನೂ ಆಗಬೇಕಾಗಿದೆ. ಅವೆಲ್ಲವೂ ಕೂಡ ಕೈಗೆತ್ಕೊಂಡು ನಾವು ಹಂತವಾಗಿ ಮಾಡಿಕೊಡ್ತೇವೆ. ಯಾಕಂದ್ರೆ ಒಂದು ರಸ್ತೆ ಕೂಡ ಆಗಿಲ್ಲ ನಿಮ್ಮ ಗ್ರಾಮದಲ್ಲಿ. ಅವ್ರು ಬಂದು 50 ಲಕ್ಷ ಕೊಟ್ಟಿತ್ತು. 50 ಲಕ್ಷ ರೂಪಾಯಿಗಳಿಗೆ ತಮ್ಮ ಗ್ರಾಮದಲ್ಲಿ CC ರಸ್ತೆ ಚರಂಡಿ ನಿರ್ಮಾಣ ಇವತ್ತು ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅದನ್ನು ಕೂಡ ಇನ್ನೇನು ಮಿಕ್ಕಿದೆ ಅವನ್ನು ಕೂಡ ಕೈಗೆತ್ಕೊಂಡು ಹಂತವಾಗಿ ಮಾಡಿಕೊಡ್ತೇವೆ. ಕುಮಾರ್, CTV ನ್ಯೂಸ್, ನಂಜನಗೂಡು.